ಶ್ರೀ ಗುರುಭ್ಯೋ ನಮಃ. ಮಾಯಕರ ಪ್ರಭವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಎಲ್ಲಾ ವೀಕ್ಷಕ ಬಂಧುವರಿಗೂ ವಿವಿಡ್ ವಿಷನ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ವಿಶೇಷವಾದ ಒಂದು ವಿಚಾರ ಅಂದ್ರೆ ಎಲ್ಲರಿಗೂ ಕಾತರತೆ ಇರುತ್ತೆ. ಜೂನ್ ತಿಂಗಳ ಭವಿಷ್ಯ ಹೆಂಗಿರುತ್ತೆ, ಯಾವ್ಯಾವ ರಾಶಿಯವ್ರು ಹೆಂಗಿರುತ್ತೆ, ಯಾವ್ಯಾವ ನಕ್ಷತ್ರದವ್ರು ಹೆಂಗಿರುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇರುತ್ತೆ. ಹಾಗಾಗಿ ಇವತ್ತಿನ ದಿನ ನಿಮ್ಗೆಲ್ಲರಿಗೂ ನಕ್ಷತ್ರ ವೈಸ್ ಹೇಗಿರುತ್ತೆ ಫಲ ಜೂನ್ ತಿಂಗಳ ಭವಿಷ್ಯವನ್ನ ತಿಳ್ಕೊಳ್ಳೋಣ. ವಿವಿಡ್ ವಿಷನ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಯಾವ್ಯಾವ ರಾಶಿಯಲ್ಲಿ ಯಾವ್ಯಾವ ಗ್ರಹ ಸಂಚಾರ ಮಾಡ್ತಿರೋ ಅನ್ನೋ ವಿಚಾರನ ತಿಳ್ಕೊಳ್ಳೋಣ. ಮೊದಲನೇದಾಗಿ ರವಿ. ರವಿ ಜೂನ್ ತಿಂಗಳಲ್ಲಿ ಮೊದಲ 15 ದಿನಗಳ ಕಾಲ ವೃಷಭ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ 15 ದಿನ ನಂತರ ನಿಮಗೆ ಮಿಥುನ ರಾಶಿಯಲ್ಲಿ ಸಂಚಾರ ಇರ್ತದೆ. ಬುಧ ಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಇರ್ತದೆ. ಕೊನೆಯ ಭಾಗಗಳಲ್ಲಿ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಕುಜಗ್ರಹ ಮೇಷ ರಾಶಿಯಲ್ಲಿ ಸಂಚಾರ ಇದ್ದು ಕೊನೆಯ ಭಾಗಗಳಲ್ಲಿ ವೃಷಭ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಮಧ್ಯ ತಿಂಗಳ ನಂತರ ಪ್ರವೇಶ ಆಗುತ್ತೆ. ರಾಹು ಮತ್ತು ಕೇತುಗಳ ಸಂಚಾರ. ರಾಹು ಕುಂಭ ರಾಶಿಯಲ್ಲಿ ಸಂಚಾರ ಇರುತ್ತೆ. ಹಾಗೆ ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರ ಯೋಗ ಫಲ ಇರ್ತದೆ. ಶನೇಶ್ವರ ಮೀನ ರಾಶಿಯಲ್ಲಿ ಯಥಾಸ್ಥಿತಿ ಒಂದು ಸಂಚಾರ ಇರ್ತದೆ. ಗುರು ಜೂನ್ 2ನೇ ತಾರೀಕಿನಂದು ಮಿಥುನ ರಾಶಿಯಿಂದ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗಾಗಿ ಯಾವ್ಯಾವ ನಕ್ಷತ್ರದವ್ರಿಗೆ ಯಾವ್ಯಾವ ಫಲ ಅಂತ ತಿಳ್ಕೊಳ್ಳೋಣ. ಆರಿದ್ರ ನಕ್ಷತ್ರ. ಆರಿದ್ರ ನಕ್ಷತ್ರದವ್ರಿಗೆ ಜೂನ್ ತಿಂಗಳಲ್ಲಿ ನ್ಯಾಯಾಂಗ ವಿಚಾರದಲ್ಲಿ ಅನುಕೂಲತೆ ಇರ್ತದೆ. ಹಾಗೆ ಗೌರವ ಮನ್ನಣೆ ಸಿಗುವಂತ ಒಂದು ತಿಂಗಳು ಇದಾಗಿರ್ತದೆ. ಹೊಸ ವ್ಯಾಪಾರದಲ್ಲಿ ಅನುಕೂಲ ಇರೋದ್ರಿಂದ ಕುಟುಂಬದಲ್ಲಿ ಸೌಖ್ಯ ಕೂಡ ಇರ್ತದೆ. ಹಾಗೆ ಹಣಕಾಸಿನ ಅನುಕೂಲವನ್ನ ಕೊಡೋದ್ರಿಂದ ನೀವು ಹೊಸ ಉದ್ಯೋಗ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು ಸೃಷ್ಟಿಯಾಗುವಂತ ಸಂದರ್ಭ ಕೂಡ ಇದಾಗಿರ್ತದೆ. ಹೊಸ ಆಲೋಚನೆಗಳು ಬರೋದ್ರಿಂದ ನೀವು ಅದನ್ನ ಕಾರ್ಯರೂಪಕ್ಕೆ ತರಕ್ಕೆ ಅಥವಾ ಅದ್ರ ಬಗ್ಗೆ ನೀವು ಸ್ಟಡಿ ಮಾಡೋದಕ್ಕೆ ಒಳ್ಳೆ ರೀತಿಯಲ್ಲಿ ಕಾಲ ಅಂತ ಕೂಡ ಹೇಳ್ಬೋದು. ಹಾಗೆ ಸಾಲದಿಂದ ಪರಿಹಾರ ಕೊಡೋದ್ರಿಂದ ನಿಮ್ಗೆ ಯಾವ್ದಾದ್ರು ಒಂದು ವಿಶೇಷವಾಗಿ ಹಣಕಾಸಿನ ಯೋಗ ಫಲ ಕೊಡೋದ್ರಿಂದ ನೀವು ಅದನ್ನ ಸಾಲ ಆಗಿರ್ಬೋದು ಅಥವಾ ಲೋನ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳುವಂತ ಸಂದರ್ಭ ಇದಾಗಿರ್ತದೆ. ಹಾಗೆ ಬ್ಯಾಂಕ್ಗೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳ ಅನುಕೂಲ ಇರೋದ್ರಿಂದ ನೀವು ಆ ವ್ಯವಹಾರ ಲೋನ್ಗೆ ಯಾರಾದ್ರೂ ಅಪ್ಲೈ ಮಾಡೋಂಗಿದ್ದು ಕೂಡ ಈ ಒಂದು ತಿಂಗಳಲ್ಲಿ ಅಪ್ಲೈ ಮಾಡಬಹುದು. ಹಾಗೆ ಹಳೆ ಬಾಕಿ ವಸೂಲಿ ಆಗೋದ್ರಿಂದ ನೀವು ಹಳೆ ವಿಚಾರಗಳನ್ನ ಸಂಬಂಧಪಟ್ಟ ನೀವು ಪೂರೈಸಬಹುದು. ಯಾವ್ದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಈ ಒಂದು ತಿಂಗಳಲ್ಲಿ ನೀವು ಪ್ರಯತ್ನ ಪಟ್ಟರೆ ಶುಭ ಫಲಗಳನ್ನು ನೋಡಬಹುದಾಗಿರುತ್ತದೆ. ಹಾಗೆ ತೀರ್ಥಕ್ಷೇತ್ರಗಳ ದರ್ಶನ ಆಗಿರ್ಬೋದು ಅಥವಾ ಗುರುವಿನ ಅನುಗ್ರಹ ಆಗಿರ್ಬೋದು ನೀವು ಪಡೆಯೋದ್ರಿಂದ ಅನುಕೂಲವಾದ ವಾತಾವರಣ ಇರ್ತದೆ. ವಿದ್ಯಾರ್ಥಿಗಳು ಸ್ವಲ್ಪ ಮಟ್ಟಿಗೆ ಸೋಮಾರಿತನ ಆಲಸ್ಯ ಅನುಭವ ಇರ್ತದೆ. ಈ ತಿಂಗಳಲ್ಲಿ ಹೆಚ್ಚಾಗಿ ಸೋಮಾರಿತನ ಪಡ್ಕೋಬೇಡಿ. ಹಾಗೆ ಮಹಿಳೆಯರು ಹೆಚ್ಚಾಗಿ ಅವರಿಗೆ ಉದರ ಸಂಬಂಧಿತ ಆರೋಗ್ಯ ಸಮಸ್ಯೆಗಳು ಬರೋದ್ರಿಂದ ಉದರ ಸಂಬಂಧಿತ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸ್ವಲ್ಪ ಮಟ್ಟಿಗೆ ನೀವು ಹುತ್ತಕ್ಕೆ ಪೂಜೆ ಮಾಡೋದ್ರಿಂದ ದುರ್ಗಾದೇವಿ ಆರಾಧನೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನ ನೀವು ನೋಡಬಹುದಾಗಿರ್ತದೆ. ಹಾಗೆ ಪುನರ್ವಸು ನಕ್ಷತ್ರ. ಪುನರ್ವಸು ನಕ್ಷತ್ರದವರಿಗೆ ವ್ಯಾಪಾರ ವ್ಯವಹಾರಗಳಿಗೆ ಅನುಕೂಲ ಆಗಿರ್ಬೋದು, ಓಡಾಟಗಳಿಂದ ಅನುಕೂಲ ಆಗಿರ್ಬೋದು, ಲೋನ್ ವ್ಯವಹಾರಗಳಿಗೆ ನಿಮ್ಗೆ ಅನುಕೂಲ ಇರ್ತದೆ. ಸ್ವಲ್ಪ ಮಟ್ಟಿಗೆ ಹೊಸ ಲೋನ್ಗಳನ್ನ ಪಡಿಲಿಕ್ಕೆ ಕೂಡ ಇದು ಸಂದರ್ಭ ಆಗಿರ್ತದೆ. ಹಾಗೆ ಕೂಡಿಡುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು ಅಥವಾ ಒಂದು ವಿಶೇಷವಾಗಿ ರತ್ನಗಳ ಒಂದು ಅನುಕೂಲ ಕೂಡ ಇದಾಗಿರ್ತದೆ. ಶೇರ್ ಮಾರ್ಕೆಟ್ ಅಲ್ಲಿಂದ ಲಾಭಾಂಶ ಇರೋದ್ರಿಂದ ನೀವೇನಾದ್ರೂ ಹೂಡಿಕೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನ ನೀವು ನೋಡಬಹುದಾಗಿರ್ತದೆ. ಮತ್ತೆ ಹೆಚ್ಚಾಗಿ ರೈತರಿಗೆ ಈ ಒಂದು ತಿಂಗಳು ಶುಭ ಫಲವನ್ನ ಕೊಡೋದ್ರಿಂದ ನೀವು ಬೆಳೆಯುವಂತ ಬೆಳೆಗೆ ಅನುಗ್ರಹ ಕೂಡ ಇರ್ತದೆ. ಹಾಗೆ ವಿದ್ಯಾರ್ಥಿಗಳು ಈ ಒಂದು ತಿಂಗಳಲ್ಲಿ ನೀವು ಏನೇ ವಿದ್ಯಾಭ್ಯಾಸ ಮಾಡಿದ್ರು ಕೂಡ ಪೂರ್ಣ ಒಂದು ವಿಚಾರ ಅನುಗ್ರಹ ಇರ್ತದೆ. ಹಾಗೆ ವೃದ್ಧರಿಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಈ ಒಂದು ತಿಂಗಳಲ್ಲಿ ನಾರಾಯಣನ ದರ್ಶನ ಆಗಿರ್ಬೋದು, ಹೆಸರುಬೇಳೆ ಕೋಸಂಬರಿಯನ್ನ ನೈವೇದ್ಯ ಮಾಡೋದಾಗಿರ್ಬೋದು ಅಥವಾ ನೀವು ವಿಶೇಷವಾಗಿ ನಾರಾಯಣನ ಸನ್ನಿಧಿಯಲ್ಲಿ ನಾಟಿ ತುಳಸಿಯನ್ನ ಕೊಡೋದ್ರಿಂದ ಪುನರ್ವಸು ನಕ್ಷತ್ರದವರಿಗೆ ಹೆಚ್ಚಿನ ಫಲವನ್ನು ನೀವು ನೋಡಬಹುದು. ಈ ಒಂದು ತಿಂಗಳಲ್ಲಿ ಹೆಚ್ಚಾಗಿ ಹೊಸ ಆಲೋಚನೆ ಕಾರ್ಯರೂಪಕ್ಕೆ ಬರೋದ್ರಿಂದ ನಿಮ್ಮ ಮಿಥುನ ರಾಶಿಯವರಿಗೆ ಹೆಚ್ಚಿನ ಫಲವನ್ನ ನೀವು ನೋಡಬಹುದಾಗಿರುತ್ತದೆ. ಕೊಟ್ಟಿರುವಂತ ಪರಿಹಾರವನ್ನ ನೀವು ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ನೀವು ನೋಡಬಹುದಾಗಿರುತ್ತದೆ. ಯಾವುದೇ ಒಂದು ಪರಿಹಾರ ಮಾಡ್ಕೊಳ್ಳುವಾಗ ಅದು ನಿಮ್ಗೆ ಒತ್ತಡವನ್ನು ಕಡಿಮೆ ಮಾಡೋದಾಗಿರ್ಬೋದು ಅಥವಾ ಕೆಟ್ಟ ಫಲಗಳನ್ನು ಕಡಿಮೆ ಮಾಡೋದಾಗಿರ್ಬೋದು ನಿಮ್ಗೆ ಅನುಕೂಲ ಇರ್ತದೆ. ನಿಮ್ಮ ಜಾತಕಾನುಸಾರ ದಶಾಭುಕ್ತಿ ಮತ್ತೆ ಗೋಚಾರ ಫಲದಲ್ಲಿ ಬರುವಂತ ಗ್ರಹಗಳ ಒಂದು ವಿಚಾರಗಳನ್ನ ನೀವು ವಿಮರ್ಶೆ ಮಾಡಿ ನಿಮ್ಮ ಮುಂದೆ ಬರೆಯೋದು ಒಳ್ಳೇದಾಗಿರ್ತದೆ. ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೇದಾಗಲಿ.